ಫ್ಯಾಟಿ ಲಿವರ್ ಇರುವವರಿಗೆ ಥೈರಾಯ್ಡ್ ಇಶ್ಯೂಸ್ ಯಾಕೆ ಹೆಚ್ಚಾಗುತ್ತೆ ಗೊತ್ತಾ? ನಮಸ್ಕಾರ, ನಾನು ಡಾಕ್ಟರ್ ಭಾವನಾ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಫ್ಯಾಟಿ ಲಿವರ್ ಆ್ಯಂಡ್ ಥೈರಾಯ್ಡ್ ಹೇಗೆ ಕನೆಕ್ಟ್ ಆಗಿದೆ? ಇದರ ಹಿಂದೆ ಬಾಡಿಯಲ್ಲಿ ಒಂದು ದೊಡ್ಡ ಸ್ಟ್ರಾಂಗ್ ಕನೆಕ್ಷನ್ನೇ ಇದೆ. ಮೊದಲನೆಯದು, ಥೈರಾಯ್ಡ್ ಸಮಸ್ಯೆ ಇದ್ದರೆ ನಿಮ್ಮ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಫ್ಯಾಟ್ ಬರ್ನ್ ಆಗೋದಿಲ್ಲ. ಈ ಎಕ್ಸ್ಟ್ರಾ ಫ್ಯಾಟ್ ಲಿವರಲ್ಲಿ ಹೋಗಿ ಸೆಟಲ್ ಆಗುತ್ತೆ, ಅದರಿಂದಾಗಿ ಫ್ಯಾಟಿ ಲಿವರ್ ಬಂದ್ಬಿಡುತ್ತೆ. ಎರಡನೆಯದ್ದು ಇನ್ಸುಲಿನ್ ರೆಸಿಸ್ಟೆಂಟ್. ಈಗ ಥೈರಾಯ್ಡ್ ಸಮಸ್ಯೆ ಇದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಬಂದ್ಬಿಡುತ್ತೆ. ನಮ್ಮ ದೇಹದಲ್ಲಿ ಇರುವ ಸೆಲ್ಸ್ ಇನ್ಸುಲಿನ್ಗೆ ಸರಿಯಾಗಿ ಪ್ರಕ್ರಿಯೆ ಕೊಡದಿದ್ದರೆ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಇನ್ಸುಲಿನ್ ಹೈ ಇದ್ದಾಗ ಬಾಡಿ ಫ್ಯಾಟನ್ನು ಸ್ಟೋರ್ ಮಾಡುತ್ತೆ, ಬರ್ನ್ ಮಾಡೋದಿಲ್ಲ. ಈ ಸ್ಟೋರ್ಡ್ ಫ್ಯಾಟ್ ಲಿವರಿಗೆ ಹೋಗಿ ಸೇರ್ಕೊಂಡು ಬಿಡುತ್ತೆ, ಅದರಿಂದಾಗಿ ಫ್ಯಾಟಿ ಲಿವರ್ ಹೆಚ್ಚಾಗಿಬಿಡುತ್ತೆ. ಮೂರನೆಯದ್ದು, ಲಿವರ್ನ ಕೆಲಸ ಏನಂದರೆ T4 ಹಾರ್ಮೋನನ್ನು ಆಕ್ಟಿವ್ T3ಗೆ ಕನ್ವರ್ಟ್ ಮಾಡೋದು. ಆದರೆ ಫ್ಯಾಟಿ ಲಿವರ್ ಇರುವಾಗ ಈ ಕನ್ವರ್ಷನ್ ಸರಿಯಾಗೋದಿಲ್ಲ. ರಿಸಲ್ಟ್ ಏನು? ಮತ್ತೆ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಫ್ಯಾಟಿ ಲಿವರ್ ಇದ್ದರೆ ಥೈರಾಯ್ಡ್ ಕನ್ವರ್ಷನ್ ಸರಿ ಆಗಲ್ಲ, ಥೈರಾಯ್ಡ್ ಇಂಬ್ಯಾಲೆನ್ಸ್ ಆದರೆ ಫ್ಯಾಟಿ ಲಿವರ್ ಬಂದ್ಬಿಡುತ್ತೆ. ಇದು ಒಂದು ವಿಷಯಸ್ ಸೈಕಲ್ ಇದ್ದ ಹಾಗೆ. ಫ್ಯಾಟಿ ಲಿವರ್ ಮತ್ತು ಥೈರಾಯ್ಡ್ ಎರಡು ಒಟ್ಟೊಟ್ಟಿಗೆ ಇದ್ದರೆ ವೇಟ್ ಜಾಸ್ತಿ ಆಗೋದು, ಟಯರ್ಡ್ನೆಸ್, ಬ್ಲೋಟಿಂಗ್, ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಸ್ಟಾರ್ಟ್ ಆಗುತ್ತೆ. ಇದಕ್ಕಾಗಿ ಫ್ಯಾಟಿ ಲಿವರ್ ಮತ್ತು ಥೈರಾಯ್ಡನ್ನು ಒಂದೇ ಸಮಯದಲ್ಲಿ ಟ್ರೀಟ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ.